ಬ್ರಹ್ಮಾಂಡದ ಕತ್ತಲಲ್ಲಿ ಕಾಲದ ಪುಟಗಳಲ್ಲಿ ಅಡಗಿರುವ ಒಂದು ಘಟನೆ. ಬೆಳಕು ಮತ್ತು ಕತ್ತಲೆಯ ನಡುವೆ, ಧರ್ಮ ಮತ್ತು ಅಧರ್ಮದ ನಡುವೆ ನಡೆದ ಅತ್ಯಂತ ರೋಚಕ ಕದನಕ್ಕೆ ನಾಂದಿ ಹಾಡಿದ ಕ್ಷಣಗಳಿವು. ಇದು ಕೇವಲ ಒಂದು ಅಪಹರಣದ ಕಥೆಯಲ್ಲ, ಇಡೀ ವಿಶ್ವವನ್ನೇ ನಡುಗಿಸಿದ ಒಂದು ಮಹಾ ದುರಂತ. ಬನ್ನಿ, ಪರಮಾತ್ಮನು ಮನುಷ್ಯ ರೂಪದಲ್ಲಿ ಅನುಭವಿಸಿದ ಆ ಕರಾಳ ಗಳಿಗೆಯನ್ನು, ಆ ಕಾಸ್ಮಿಕ್ ಟ್ರಾಜಿಡಿಯನ್ನು ನಾವಿಂದು ಅರಿಯೋಣ. ಒಂದು ಸುಂದರವಾದ ಚಿನ್ನದ ಜಿಂಕೆ ಇಡೀ ಜಗತ್ತಿನ ವಿನಾಶಕ್ಕೆ, ಒಂದು ಮಹಾಯುದ್ಧಕ್ಕೆ ಹೇಗೆ ಕಾರಣವಾಯಿತು? ಕೇವಲ ಒಂದು ಮಾಯೆ, ಒಂದು ಭ್ರಮೆ, ಒಂದು ದುರಾಸೆ ಹೇಗೆ ಅತಿ ದೊಡ್ಡ ಕದನಕ್ಕೆ ಮುನ್ನುಡಿ ಬರೆಯಿತು? ಇದೊಂದು ಸಾಮಾನ್ಯ ಕಣ್ಣಾಮುಚ್ಚಾಲೆಯ ಆಟವಾಗಿರಲಿಲ್ಲ, ಬದಲಾಗಿ ಮುಗ್ಧತೆ ಮತ್ತು ಆಸೆಯನ್ನು ಅಸ್ತ್ರವಾಗಿ ಬಳಸಿಕೊಂಡ ಒಂದು ವ್ಯವಸ್ಥಿತ ಒಳಸಂಚಾತಾಗಿತ್ತು. ಪ್ರತಿಯೊಂದು ಹೆಜ್ಜೆಯು ಮಾನವೀಯತೆ ಮತ್ತು ದೈವಿಕತೆಯನ್ನು ವಿನಾಶದ ಕಡೆಗೆ ಹೇಗೆ ಕೊಂಡೊಯ್ಯಿತು ಎನ್ನುವ ಆ ಭೀಕರ ಘಟನಾಚಕ್ರವನ್ನು ಬಿಡಿಸಿ ನೋಡೋಣ. ಅಧ್ಯಾಯ 1: ರಾಕ್ಷಸ ರಾಜನ ಒಳಸಂಚು. ಈ ಮಹಾ ದುರಂತದ ಬೇರುಗಳು ಎಲ್ಲಿ ಹುಟ್ಟಿದವು ಎಂಬುದನ್ನು ನಾವು ಅರಿಯಬೇಕಾಗಿದೆ. ಆ ಮಹಾ ದುರಂತದ ಆರಂಭವಾಗುವುದು ದಂಡಕಾರಣ್ಯದ ದಟ್ಟ ಕಾನನದಲ್ಲಿ. ಕಪ್ಪು ಜಿಂಕೆಯ ಚರ್ಮವನ್ನು ಧರಿಸಿ ಕುಳಿತಿದ್ದ ಋಷಿ ಸಮಾನ ಮಾರೀಚನನ್ನು ಭೇಟಿಯಾಗಲು ಲಂಕಾಧಿಪತಿ ರಾವಣನ ರಥ ಆಕಾಶದಿಂದ ಇಳಿದು ಬರುತ್ತದೆ. ಸೀತೆಯನ್ನು ಅಪಹರಿಸಲು ಸಹಾಯ ಬೇಕೆಂಬ ರಾವಣನ ಆಜ್ಞೆಯನ್ನು ಕೇಳಿ ಮಾರೀಚನ ಪ್ರತಿಕ್ರಿಯೆ ಸಂಪೂರ್ಣ ತದ್ವಿರುದ್ಧವಾಗಿತ್ತು. ಖರನ ಭಾರಿ ರಾಕ್ಷಸ ಸೈನ್ಯವನ್ನು ರಾಮನು ಏಕಾಂಗಿಯಾಗಿ ಹೇಗೆ ನಾಶಪಡಿಸಿದ ಎಂಬುದನ್ನು ಆತ ಕಣ್ಣಾರೆ ಕಂಡಿದ್ದ. ಆ ಭಯ ಎಷ್ಟಿತ್ತೆಂದರೆ ರಾವಣ ರಾಮ ಎಂಬ ಹೆಸರೆತ್ತಿದೊಡನೆ ಮಾರೀಚ ನಡಗಿ ಹೋದ. ರಾವಣನ ಸೈನ್ಯವು ಆಲಿಕಲ್ಲು ಮಳೆಯ ಅಬ್ಬರಕ್ಕೆ ಸಿಲುಕಿದ ಬೆಳೆಯಂತೆ ರಾಮನ ಬಾಣಗಳಿಗೆ ಆಹುತಿಯಾಗಿದ್ದನ್ನು ಆತ ವಿವರಿಸುತ್ತಾನೆ. ಮರಗಳ ನಡುವೆ ಎಲ್ಲಿ ನೋಡಿದರೂ ನಾರುಮಡಿ ಊಟ ರಾಮನೇ ತನಗೆ ಕಾಣಿಸುತ್ತಿದ್ದಾನೆ ಎಂದು ಆತ ಭೀತಿಯಿಂದ ಹೇಳುತ್ತಾನೆ. ಜಗತ್ತನ್ನೇ ಗೆದ್ದ ರಾವಣನಿಗೆ ಮಾರೀಚ ಒಂದು ಕಟು ಸತ್ಯವನ್ನು ಹೇಳುತ್ತಾನೆ: ನೀನು ಎಲ್ಲವನ್ನೂ ಕಳೆದುಕೊಳ್ಳುತ್ತೀಯೇ ಹೊರತು ಇದರಿಂದ ನಿನಗೆ ಸಿಗುವುದು ಶೂನ್ಯ. ತಾನು ಒಮ್ಮೆ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದಾಗ ಬಾಲಕನಾಗಿದ್ದ ರಾಮನೇ ಬಂದು ತನ್ನ ದರ್ಪವನ್ನು ಮುರಿದ ಕಥೆಯನ್ನು ಹೇಳಿ ಎಚ್ಚರಿಸುತ್ತಾನೆ. ರಾಮನು ನಕ್ಷತ್ರಗಳನ್ನೇ ಬಾಣಗಳಿಂದ ಉದ್ರಿಸಬಲ್ಲ. ಈ ದುರಾಸೆ ನಿನ್ನನ್ನು ಸರ್ವನಾಶ ಮಾಡುತ್ತದೆ. ಆದರೆ ದುರಹಂಕಾರಿ ರಾವಣ ಈ ಎಚ್ಚರಿಕೆಯನ್ನು ಧಿಕ್ಕರಿಸುತ್ತಾನೆ. ಒಂದೋ ನನಗೆ ಸಹಾಯ ಮಾಡು, ಇಲ್ಲವೇ ನನ್ನ ಕೈಯಲ್ಲೇ ಸಾಯಿ ಎಂದು ಬೆದರಿಕೆ ಹಾಕುತ್ತಾನೆ. ತನಗಿಂತ ಶ್ರೇಷ್ಠನಾದ ರಾಮನ ಕೈಯಲ್ಲೇ ಸಾಯುವುದು ಲೇಸು ಎಂದು ನಿರ್ಧರಿಸಿದ ಮಾರೀಚ ತನ್ನ ಸಾವಿಗೆ ತಾನೇ ಅಂತಿಮ ಸಂಸ್ಕಾರ ಮಾಡಿ ರಾವಣನ ರಥವನ್ನೇರುತ್ತಾನೆ. ಅಧ್ಯಾಯ 2: ಮಾಯಾ ಜಿಂಕೆಯ ಭ್ರಮೆ. ಒಂದು ಅಸಾಧ್ಯವಾದ ಸೌಂದರ್ಯವು ಪ್ರಾಣಾಂತಿಕ ವಂಚನೆಯಾಗಿ ರೂಪಾಂತರಗೊಳ್ಳುವ ಗಳಿಕೆಯಿದು. ದಂಡಕಾರಣ್ಯದ ಆ ಸುಂದರ ಪರಿಸರದಲ್ಲಿ ರಾಮ ಮತ್ತು ಸೀತೆಯನ್ನು ಬೇರೆ ಮಾಡುವ ಆ ಪ್ರಾಣಾಂತಿಕ ಮಾಯಾಜಾಲ ಆರಂಭವಾಗತ್ತೆ. ಮಾರೀಚನು ತನ್ನ ಭೀಕರ ರಾಕ್ಷಸ ರೂಪವನ್ನು ಮರೆಮಾಚಿ ಒಂದು ಅದ್ಭುತ ಚಿನ್ನದ ಜಿಂಕೆಯಾಗಿ ರೂಪಾಂತರಗೊಳ್ತಾನೆ. ಆ ಜಿಂಕೆಯ ಮುಖ ಜೀವಂತ ನೀಲಮಣಿಯಂತಿತ್ತು. ಚಂದ್ರಕಾಂತಿಯಂತಿದ್ದ ಕೊಂಬುಗಳು, ಕಡು ನೇರಳೆ ಬಣ್ಣದ ಕಣ್ಣುಗಳು, ಮೈಮೇಲೆ ಬೆಳ್ಳಿಯ ಚುಕ್ಕೆಗಳಿದ್ದ ಚಿನ್ನದ ಬಣ್ಣದ ಕೂದಲು. ಅದು ಕುಣಿಯುವಾಗ ಆ ಚಿನ್ನದ ಕೂದಲು ಬೆಳಕಿನ ಕಿರಣಗಳಂತೆ ಹೊಳೆಯುತ್ತಿತ್ತು. ಅದರ ಗುರಸುಗಳು ಕಪ್ಪು ಗಾಜಿನಂತೆ ಮಿಂಚುತ್ತಿದ್ದವು. ಇದು ನಿಜವಾದ ಜಿಂಕೆಯಲ್ಲ, ಸಾಕ್ಷಾತ್ ವಿನಾಶವೇ ಅತ್ಯಂತ ಸುಂದರ ರೂಪ ತಾಳಿ ಬಂದಿತ್ತು. ಗೋದಾವರಿ ನದಿಯ ತೀರದಲ್ಲಿ ಹುಲ್ಲು ಮೇಯುತ್ತಾ ಆ ಮಾಯಾ ಜಿಂಕೆ ಸೀತೆಯ ಕಣ್ಣಿಗೆ ಬೀಳುತ್ತದೆ. ಆಕೆ ಆ ಜಿಂಕೆಯ ಸೌಂದರ್ಯಕ್ಕೆ ಸಂಪೂರ್ಣವಾಗಿ ಮರುಳಾಗುತ್ತಾಳೆ. ಲಕ್ಷ್ಮಣ ತಕ್ಷಣವೇ ಎಚ್ಚರಿಸುತ್ತಾನೆ: ಭೂಮಿಯ ಮೇಲೆ ಇಂಥ ಜಿಂಕೆ ಇರಲು ಸಾಧ್ಯವೇ ಇಲ್ಲ. ಇದು ಖಂಡಿತವಾಗಿಯೂ ರಾಕ್ಷಸರ ಮಾಯೆ. ಆದರೆ ಆ ಜಿಂಕೆಯನ್ನು ಹೇಗಾದರೂ ಸರಿ ಜೀವಂತವಾಗಿ ಹಿಡಿಯಬೇಕು, ಇಲ್ಲವೇ ಕೊಲ್ಲಬೇಕು ಎಂದು ನಿರ್ಧರಿಸಿದ ರಾಮ ಸೀತೆಯ ರಕ್ಷಣೆಗೆ ಲಕ್ಷ್ಮಣನನ್ನು ಬಿಟ್ಟು ತನ್ನ ಬಿಲ್ಲು ಹಿಡಿದು ಹೊರಡುತ್ತಾನೆ. ಮಾರೀಚನ ಉಪಾಯ ಫಲಿಸುತ್ತಿದೆ. ಆತ ರಾಮನನ್ನು ಆಶ್ರಮದಿಂದ ಬಹಳ ದೂರಕ್ಕೆ ದಟ್ಟ ಕಾಡಿನೊಳಗೆ ಎಳೆದುಕೊಂಡು ಹೋಗ್ತಾನೆ. ಕೊನೆಗೆ ಆ ಮಾಯಾ ಜಿಂಕೆ ಸಿಗುವುದಿಲ್ಲ ಎಂದು ಅರಿತ ರಾಮ ತನ್ನ ಚಿನ್ನದ ಬಾಣವನ್ನು ಬಿಡುತ್ತಾನೆ. ಬಾಣವು ಜಿಂಕೆಯ ಹೃದಯವನ್ನು ಸೀಳುತ್ತದೆ. ಅಧ್ಯಾಯ 3: ವಂಚನೆಯ ಕೂಗು. ಕಾಡಿನ ಶಾಂತಿಯನ್ನು ಛಿದ್ರಗೊಳಿಸಿದ, ಕಥೆಯ ದಿಕ್ಕನ್ನೇ ಬದಲಾಯಿಸಿದ ಒಂದು ಚೀತ್ಕಾರ. ನೆಲಕ್ಕುರುಳಿದ ಸುಂದರ ಜಿಂಕೆ ಕ್ಷಣಾರ್ಧದಲ್ಲಿ ತನ್ನ ನಿಜವಾದ ಭೀಕರ ರಾಕ್ಷಸ ರೂಪವನ್ನು ತಾಳುತ್ತದೆ. ಸಾಯುವ ಮುನ್ನ ಕೊನೆಯ ಉಸಿರಿನಲ್ಲಿ ಆ ರಾಕ್ಷಸ ಮಾರೀಚ ಕರಾರುವಾಗಿ ರಾಮನ ಧ್ವನಿಯಲ್ಲೇ "ಹಾ ಸೀತೆ, ಹಾ ಲಕ್ಷ್ಮಣ, ನನ್ನನ್ನು ರಕ್ಷಿಸಿ" ಎಂದು ಮುಗಿಲು ಹರಿಯುವಂತೆ ಚೀರುತ್ತಾನೆ. ಆ ಕೂಗು ಸಾಮಾನ್ಯ ಮನುಷ್ಯರ ಧ್ವನಿಗಿಂತ ಅದೆಷ್ಟೋ ಪಟ್ಟು ಜೋರಾಗಿತ್ತು. ಇದನ್ನು ಕೇಳಿದ ರಾಮನ ಮೈ ಜುಮ್ಮೆನ್ನುತ್ತದೆ. ತಾನು ಮಾಡಿದ ಅತಿದೊಡ್ಡ ತಪ್ಪು ಏನೆಂದು ಅವನಿಗೆ ಅರಿವಾಗುತ್ತದೆ. ಆದರೆ ಆ ಹೊತ್ತಿಗೆ ಕಾಲ ಮಿಂಚಿತ್ತು. ಅತ್ತ ಆಶ್ರಮದಲ್ಲಿ ಈ ಕೃತಕ ಭಯಾನಕ ಕೂಗು ಸೀತೆಯ ಕಿವಿಗೆ ಬೀಳುತ್ತದೆ.
ಆ ಕೂಗನ್ನು ಕೇಳಿ ಸೀತೆ ಗಾಬರಿಯಾಗುತ್ತಾಳೆ. ರಾಮನಿಗೆ ಏನೋ ಅಪಾಯವಾಗಿದೆ ಎಂದು ಕಣ್ಣೀರು ಹಾಕುತ್ತಾಳೆ. ಲಕ್ಷ್ಮಣ ಎಷ್ಟೇ ಸಮಾಧಾನಪಡಿಸಿದರೂ ಅದು ರಾಮನ ಧ್ವನಿಯಲ್ಲ, ಇದೊಂದು ರಾಕ್ಷಸ ಮಾಯೆ ಎಂದು ವಿವರಿಸಿದರೂ ಸೀತೆ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ನೀನು ರಾಮನಿಗೆ ದ್ರೋಹ ಬಗೆಯುತ್ತಿದ್ಯಾ ಎಂದು ಆಕೆ ಕಠಿಣವಾಗಿ ನುಡಿಯುತ್ತಾಳೆ. ತೀವ್ರ ಕೋಪ ಮತ್ತು ಹತಾಶೆಯಿಂದ ಲಕ್ಷ್ಮಣ ತನ್ನ ಬಿಲ್ಲಿನ ತುದಿಯಿಂದ ನೆಲದ ಮೇಲೆ ಒಂದು ರೇಖೆಯನ್ನು ಎಳೆಯುತ್ತಾನೆ. ಈ ರೇಖೆಯನ್ನು ದಾಟಬೇಡ, ಕಾಡಿನ ಮರಗಳೇ ಸಾಕ್ಷಿ, ನಾನು ನನ್ನ ಧರ್ಮವನ್ನು ಪಾಲಿಸಿದ್ದೇನೆ ಎಂದು ಹೇಳಿ ಅನಿವಾರ್ಯವಾಗಿ ಸೀತೆಯನ್ನು ಆ ಮಾಯಾರೇಖೆಯೊಳಗೆ ಒಬ್ಬಂಟಿಯಾಗಿ ಬಿಟ್ಟು ರಾಮನನ್ನು ಹುಡುಕಿಕೊಂಡು ಹೊರಡುತ್ತಾನೆ. ಅಧ್ಯಾಯ 4. ರಾವಣನ ದಾಳಿ. ಕತ್ತಲಲ್ಲಿ ಹೊಂಚು ಹಾಕಿದ್ದ ವಿಪತ್ತು ಈಗ ತನ್ನ ಕೋರೆ ಹಲ್ಲುಗಳನ್ನು ಪ್ರದರ್ಶಿಸಲು ಸಿದ್ಧವಾಗಿದೆ. ಆಶ್ರಮದ ಪರಿಸರ ಸಂಪೂರ್ಣವಾಗಿ ಬಿಕರಿಯಾಗಿದೆ. ತನ್ನ ಅಣ್ಣ ತಮ್ಮಂದಿರನ್ನು ದೂರ ಮಾಡಿದ ನಂತರ ರಾವಣ ಈಗ ತನ್ನ ಅಂತಿಮ ದಾಳಿಗೆ ಬರ್ತಾನೆ. ಮೃದುವಾದ ಕೆಂಪು ರೇಷ್ಮೆ ವಸ್ತ್ರ ಧರಿಸಿದ, ಬೋಳಾದ ತಲೆ ಮೇಲೆ ಒಂದೇ ಒಂದು ಬಿಳಿ ಕೂದಲಿನ ಜುಟ್ಟು ಹೊಂದಿದ, ಕೈಯಲ್ಲಿ ದಂಡ ಮತ್ತು ಕಮಂಡಲ ಹಿಡಿದ ಸನ್ಯಾಸಿಯ ರೂಪದಲ್ಲಿ ಆತ ಬರ್ತಾನೆ. ಭಿಕ್ಷಾಂದೇಹಿ ಎನ್ನುತ್ತಾ ಬಂದ ಆ ಕಪಟ ಸನ್ಯಾಸಿಯನ್ನು ಕಂಡು ಸೀತೆ ಆ ರಕ್ಷಣಾ ರೇಖೆಯನ್ನು ದಾಟಿ ಹೊರಬರುತ್ತಾಳೆ. ತಕ್ಷಣವೇ ರಾವಣ ತನ್ನ ನಿಜರೂಪವನ್ನು ಪ್ರದರ್ಶಿಸುತ್ತಾನೆ. 10 ಕಪ್ಪು ಮುಖಗಳು, 20 ತೋಳುಗಳು, ಹಳದಿ ಬಣ್ಣದ ಕೋರೆ ಹಲ್ಲುಗಳು. ಆತನ ಬೆನ್ನಿನ ಮೇಲಿದ್ದ ಬಾಣದ ಬತ್ತಳಿಕೆಯನ್ನು ಮನುಷ್ಯರ ಚರ್ಮದಿಂದ ಮಾಡಲಾಗಿತ್ತು. ಕ್ಷಣ ಮಾತ್ರದಲ್ಲಿ ಆ ಸಾಧು ಬ್ರಹ್ಮಾಂಡವನ್ನೇ ನಡುಗಿಸುವ ಭೀಕರ ರಾಕ್ಷಸನಾಗಿ ಬದಲಾಗುತ್ತಾನೆ. ರಾವಣನ ಈ ಉಗ್ರ ರೂಪವನ್ನು ಕಂಡು ಇಡೀ ಪ್ರಕೃತಿಯೇ ಸ್ತಬ್ಧವಾಯಿತು. ದಂಡಕಾರಣ್ಯದ ಮರಗಳ ಎಲೆಗಳು ಅಲುಗಾಡೋದನ್ನು ನಿಲ್ಲಿಸಿದವು. ಗಾಳಿ ಬೀಸೋದನ್ನೇ ಮರೆತು ವೇಗವಾಗಿ ಹರಿತಿದ್ದ ಗೋದಾವರಿ ನದಿ ಭಯದಿಂದ ತನ್ನ ವೇಗವನ್ನು ಕಳೆದುಕೊಂಡಿತು. ಪ್ರತಿದಿನ ಜಗತ್ತಿಗೆ ಬೆಳಕು ನೀಡುವ ಸೂರ್ಯ ಕೂಡ ಈ ಭೀಕರ ದೃಶ್ಯವನ್ನು ನೋಡಿ ದುಃಖದಿಂದ ತನ್ನ ಬೆಳಕನ್ನು ಮಂಕಾಗಿಸಿದ. ಪ್ರಕೃತಿಯ ಈ ಸ್ತಬ್ಧತೆ ರಾವಣನ ಅಸ್ತಿತ್ವದಲ್ಲಿದ್ದ ಆ ಉಸಿರುಗಟ್ಟಿಸುವ ದುಷ್ಟತನವನ್ನು ಮತ್ತು ಆ ಕ್ಷಣದ ತೀವ್ರತೆಯನ್ನು ಎತ್ತಿ ತೋರಿಸುತ್ತದೆ. ಅಧ್ಯಾಯ 5. ಗೃಧ್ರರಾಜನ ಪತನ. ಆಕಾಶ ಮಾರ್ಗದಲ್ಲಿ ನಡೆದ ಒಂದು ಐತಿಹಾಸಿಕ ತ್ಯಾಗಮಯ ಹೋರಾಟದ ದೃಶ್ಯವಿದು. ರಾವಣ ಸೀತೆಯನ್ನು ತನ್ನ ರಥದಲ್ಲಿ ಆಕಾಶ ಮಾರ್ಗವಾಗಿ ಎಳೆದುಕೊಂಡು ಹಾರುತ್ತಾನೆ. ರಾಮ ರಾಮ ಎಂಬ ಸೀತೆಯ ಆರ್ತನಾದ ಮುಗಿಲಿಗೆ ಮುಟ್ಟುತ್ತದೆ. ಆಗ ಆಕಾಶದಲ್ಲಿ ಒಂದು ಅನಿರೀಕ್ಷಿತ ಹೋರಾಟ ಶುರುವಾಗುತ್ತದೆ. ಮರದ ತುದಿಯಲ್ಲಿ ನಿದ್ರಿಸುತ್ತಿದ್ದ ಗೃಧ್ರರಾಜ ಜಟಾಯು ಎಚ್ಚರಗೊಳ್ಳುತ್ತಾನೆ. 60,000 ವರ್ಷಗಳ ವಯಸ್ಸಿನ ರಾಮನ ತಂದೆ ದಶರಥನ ಆತ್ಮೀಯ ಮಿತ್ರ ಜಟಾಯು ಸೀತೆಯ ರಕ್ಷಣೆಗೆ ಧಾವಿಸುತ್ತಾನೆ. ರಾವಣ, ನಾನು ಆಕಾಶದ ರಾಜ, ಸೀತೆಯನ್ನು ಬಿಟ್ಟುಬಿಡು, ಇಲ್ಲವೇ ಸಾಯಲು ಸಿದ್ಧನಾಗು ಎಂದು ಗರ್ಜಿಸುತ್ತಾ ಆ ವಯಸ್ಸಾದ ಹದ್ದು ತನ್ನ ಬೃಹತ್ ರೆಕ್ಕೆಗಳನ್ನು ಚಾಚಿ ರಾವಣನ ರಥವನ್ನು ಅಡ್ಡಗಟ್ಟುತ್ತಾನೆ. ಆಕಾಶದಲ್ಲಿ ನಡೆದ ಆ ಭೀಕರ ಯುದ್ಧವು ಎದೆ ಝಲ್ಲೆನಿಸುವಂತಿತ್ತು. ಯುದ್ಧದ ಮೊದಲ ನಿಮಿಷದಲ್ಲಿ ಜಟಾಯು ತನ್ನ ಅಗಾಧವಾದ ರೆಕ್ಕೆಗಳ ಬಲದಿಂದ ಸೀತೆಯನ್ನು ರಾವಣನ ರಥದಿಂದ ಎತ್ತಿ ಸುರಕ್ಷಿತವಾಗಿ ಕೆಳಗೆ ಇಳಿಸುತ್ತಾನೆ. 2ನೇ ನಿಮಿಷಕ್ಕೆ ತನ್ನ ಆನೆಯ ದಂತದಂತಹ ಉಗುರುಗಳಿಂದ ರಾವಣನ ಬಿಲ್ಲಿನ ತುಂಡು ಮಾಡಿ ರಥವನ್ನು ಛಿದ್ರಗೊಳಿಸುತ್ತಾನೆ. 3ನೇ ನಿಮಿಷದಲ್ಲಿ ಜಟಾಯು ತನ್ನ ತೀಕ್ಷ್ಣವಾದ ಕೊಕ್ಕಿನಿಂದ ರಾವಣನ 10 ಎಡಗೈಗಳನ್ನು ಕಚ್ಚಿ ಕತ್ತರಿಸುತ್ತಾನೆ. ರಾವಣ ರಕ್ತಸಿಕ್ತನಾಗಿ ಬೀಳುತ್ತಾನೆ. ಆದ್ರೆ ಮಾಯಾವಿ ರಾವಣನ ಕೈಗಳು ಮತ್ತೆ ಬೆಳೆಯುತ್ತವೆ. ಆ ಹೊತ್ತಿಗೆ ಜಟಾಯುವಿಗೆ ಆಯಾಸಗೊಂಡು ಕಣ್ಣು ಮಂಜಾಗುತ್ತದೆ. ಇದೇ ಅವಕಾಶವೆಂದು 4ನೇ ನಿಮಿಷದಲ್ಲಿ ರಾವಣ ತನ್ನ ಕತ್ತಿಯಿಂದ ಜಟಾಯುವಿನ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕುತ್ತಾನೆ. ಮಹಾವೀರ ಜಟಾಯು ರಕ್ತದ ಮಡುವಿನಲ್ಲಿ ನೆಲಕ್ಕುರುಳುತ್ತಾನೆ. ಒಂದು ಮಹಾನ್ ತ್ಯಾಗ, ದುರಂತ ಅಂತ್ಯವನ್ನು ಕಾಣುತ್ತದೆ. ರಕ್ತಸಿಕ್ತ ಕೈಗಳೆಂಡ ರಾವಣ ಮತ್ತೆ ಸೀತೆಯನ್ನು ಎಳೆದುಕೊಂಡು ದಕ್ಷಿಣದತ್ತ ಆಕಾಶಕ್ಕೆ ಹಾರುತ್ತಾನೆ. ಆ ದೃಶ್ಯ ಹೇಗಿತ್ತೆಂದರೆ, ಸುವರ್ಣಕಾಂತಿಯ ಸೀತೆಯನ್ನು ಹಿಡಿದ ಕಗ್ಗತ್ತಿಲಿನ ರಾವಣ ಮಿಂಚನು ಗರ್ಭದಲ್ಲಿಟ್ಟುಕೊಂಡು ಧಾವಿಸುವ ಕಪ್ಪು ಮೋಡದಂತೆ ಕಾಣುತ್ತಿದ್ದನು. ಕೆಳಗೆ ಭೂಮಿಯ ಮೇಲೆ ಬೆಟ್ಟ ಗುಡ್ಡಗಳು ಆಕ್ರಂದನ ಮಾಡುತ್ತಿದ್ದವು. ಜಲಪಾತಗಳು ಕಣ್ಣೀರು ಸುರಿಸುತ್ತಿದ್ದವು. ಸರೋವರಗಳು ತಮ್ಮ ಬಿಳ್ಳಿ ನೈದಿಲೆಗಳೆಂಬ ಕಣ್ಣುಗಳನ್ನು ತೆರೆದು ಭಯದಿಂದ ನೋಡುತ್ತಿದ್ದವು. ರಾವಣನ ನೆರಳು ಭೂಮಿಯ ಮೇಲೆ ಹಾದು ಹೋಗುವಾಗ ಸಿಂಹಗಳು ಮತ್ತು ಹುಲಿಗಳು ಆ ನೆರಳಿನ ಮೇಲೆಯೇ ದಾಳಿ ಮಾಡಲು ಯತ್ನಿಸುತ್ತಿದ್ದವು. ಇಡೀ ಪ್ರಕೃತಿಯೇ ಮೌನವಾಗಿ ಶೋಕಿಸುತ್ತಿತ್ತು. ಆದರೆ ಇಷ್ಟೆಲ್ಲ ಭೀಕರತೆಯ ನಡುವೆಯೂ ಸೀತೆಯ ಬುದ್ಧಿಮತ್ತೆ ಮತ್ತು ಪ್ರತಿಭಟನೆ ಎದ್ದು ಕಾಣುತ್ತದೆ. ರಾವಣ ಲಂಕೆಯತ್ತ ಧಾವಿಸುತ್ತಿರುವಾಗ ಕೆಳಗೆ ಬೆಟ್ಟದ ಮೇಲೆ ವಾನರರು ನೋಡುತ್ತಿರುವುದನ್ನು ಸೀತೆ ಗಮನಿಸುತ್ತಾಳೆ. ಇದುವೇ ತನ್ನ ಕೊನೆಯ ಆಶಾಕಿರಣ ಎಂದು ಅರಿತ ಸೀತೆ ತನ್ನ ಕಾಲಿನ ಗೆಜ್ಜೆಗಳನ್ನು ಒಡೆದು ಕೆಳಗೆ ಹಾಕುತ್ತಾಳೆ. 2ನೇ ಹಂತವಾಗಿ ತನ್ನ ಕಿವಿಯೋಲೆಗಳನ್ನು, ಬೆಳ್ಳಿಯ ಆಭರಣಗಳನ್ನು ಎಸೆಯುತ್ತಾಳೆ. ಕೊನೆಗೆ ತನ್ನ ಕುತ್ತಿಗೆಯ ಹಾರವನ್ನು ಹಳದಿ ರೇಷ್ಮೆ ವಸ್ತ್ರದಲ್ಲಿ ಕಟ್ಟಿ
ಆ ವಾನರರು ನೋಡುತ್ತಿರುವಂತೆಯೇ ಕೆಳಗೆ ಬೀಳಿಸುತ್ತಾಳೆ. ಆಭರಣಗಳು ನಕ್ಷತ್ರಗಳಂತೆ, ಆ ಹಳದಿ ವಸ್ತ್ರ ಮಿಂಚಿನಂತೆ ಕೆಳಗೆ ಬೀಳುತ್ತದೆ. ಆಕೆ ಆಕಾಶದಿಂದ ಸೃಷ್ಟಿಸಿದ ಆ ಭರವಸೆಯ ಹೆಜ್ಜೆಗುರುತುಗಳು ಭೂಮಿಗೆ ತಲುಪುತ್ತವೆ. ಈಗ ನಮ್ಮ ಮುಂದಿರುವ ಅತಿ ದೊಡ್ಡ ಪ್ರಶ್ನೆ, ಆ ರಾಕ್ಷಸ ರಾಜ ಎಲ್ಲರನ್ನೂ ನಾಶ ಮಾಡುವ ಮುನ್ನ ರಾಮನು ಸೀತೆ ಬಿಟ್ಟು ಹೋದ ಈ ಚಿನ್ನದ ಹೆಜ್ಜೆಗುರುತುಗಳನ್ನು ಹುಡುಕುವನೇ? ಕೇವಲ ಒಂದು ಚಿನ್ನದ ಜಿಂಕೆಯ ಭ್ರಮೆ ಇಡೀ ವಿಶ್ವವನ್ನೇ ಬೆಂಕಿಗೆ ಆಹುತಿ ಮಾಡುವ ಯುದ್ಧದ ಬೀಜವನ್ನು ಬಿತ್ತಿದೆ. ಮುಂದೇನಾಗಲಿದೆ ಎಂಬುದು ಕಾಲಗರ್ಭದಲ್ಲಿ ಅಡಗಿರುವ ಮತ್ತೊಂದು ರೋಚಕ ಕಥೆ. ಈ ಪಯಣ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿದ್ದರೆ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಇನ್ನಷ್ಟು ಕಾಲಾತೀತ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.